ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ನಾನು ಇವತ್ತು ಹಸುಗಳಿಗೆ ಸಂಬಂಧಪಟ್ಟಂತೆ ಎಪಿಸೋಡ್ ಮಾಡಲಿಕ್ಕೆ ಹೊರಟಿದ್ದೀನಿ. ಈಗಾಗಲೇ ಭಾಳಷ್ಟು ಮಾಡಿದ್ದೀನಿ. ಅದು ಕೂಡ ಯಾರೋ ಒಬ್ಬರು ಗೋಶಾಲೆಯಲ್ಲಿ ನಮ್ಮ ಹಸು ಸರಿಯಾಗಿ ಹಾಲೇ ಕರಿತಿಲ್ಲ, ಹಾಲು ಕೊಡ್ತಾ ಇಲ್ಲ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಮನುಷ್ಯರಾದರೆ ತಮ್ಮ ಕುಂದು ಕೊರತೆಗಳನ್ನು, ಕಷ್ಟ ಸುಖಗಳನ್ನು ಒಬ್ಬರ ಹತ್ರ ಹೇಳ್ಕೊಂಡು ಅದಕ್ಕೆ ಪರಿಹಾರ ಪಡಿಬೋದು. ಆದರೆ ಮೂಕ ಪ್ರಾಣಿಗಳು, ಅದರಲ್ಲೂ ಹಸು, ಅದರಲ್ಲೂ ಹಾಲು ಕೊಡುವಂಥ ಹಸು, ಅದರ ವೇದನೆ, ಅದರ ಸಂಕಟ, ಅದಕ್ಕಾಗ್ತಿರೋ ನೋವುಗಳನ್ನ ಯಾರ ಹತ್ರ ಹೇಳ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅದು ಒಂದಂತೂ ಸತ್ಯ, ಒಂದು ಹಸು ಇನ್ನೊಂದು ಹಸು ಜೊತೆ ಮಾತಾಡುತ್ತೆ ಮೌನದಲ್ಲೇ. ನಮ್ಮ ಥರ ಮಾತಾಡಲ್ಲ, ಮೌನದಲ್ಲೇ ಮಾತಾಡುತ್ತಂತೆ. ಕಣ್ಣು ದೃಷ್ಟಿಲೇ ಅವ್ರ ಭಾಷೆ ಅರ್ಥ ಆಗುತ್ತಂತೆ. ಈ ಇನ್ನೊಂದು ಹಸು ಪಕ್ಕದಲ್ಲಿ ಕೂತಾಗ ಇನ್ನೊಂದು ಹಸು ಅವರವರೇ ಮಾತಾಡ್ಕೊಳ್ತಾರೆ, ಅದು ನಮಗೆ ಕೇಳಲ್ಲ, ಆದರೆ ಸನ್ನೆಗಳಲ್ಲಿ ಗೊತ್ತಾಗತ್ತೆ ಅಂತೇಳಿ. ಹಸು ಒಂದೇ ಅಲ್ಲ, ಎಲ್ಲ ಪ್ರಾಣಿಗಳು ಹಾಗೆ ಅಂತ ಹೇಳ್ತಾರೆ. ಪಶು ಪಕ್ಷಿಗಳಿಗೆ ಹಿಂದೆ ನಡೆದಂಥ ಘಟನೆ, ಇವಾಗ ನಡೀತಾ ಇರೋದು, ಮುಂದೆ ನಡೆಯುವಂಥ ವಿಚಾರಗಳು ಗೊತ್ತಾಗತ್ತಂತೆ. ಅದು ಮನುಷ್ಯನಿಗೆ ಗೊತ್ತಾಗಲ್ಲ. ಮನುಷ್ಯನಿಗೆಲ್ಲ ಸೌಕರ್ಯ ಕೊಟ್ಟಿರೋದ್ರಿಂದ ತ್ರಿಕಾಲ ಜ್ಞಾನ ಇಲ್ಲ. ಪಶು ಪಕ್ಷಿಗಳಿಗೆ ಸಣ್ಣ ಹಾವಿಂದ ಹಿಡಿದು ಇರುವೆಗೂ ಕೂಡ ಗೊತ್ತಾಗತ್ತೆ ಮುಂದೇನಾಗತ್ತೆ, ಹಿಂದೆ ಏನು ನಡೆದಿತ್ತು, ಇವಾಗ ಏನು ನಡೀತಾ ಇದೆ ಅಂತ. ಭೂತ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಅರಿಯುವಂಥ ಶಕ್ತಿ ಪಶು ಪಕ್ಷಿ ಕ್ರಿಮಿಕೀಟಗಳು ಕೊಟ್ಟಿದೆಯಂತೆ. ಅಲ್ಲೆಲ್ಲೋ ಒಂದು ತುಂಡು ಸಕ್ಕರೆ ಬಿತ್ತು ಅಂತ, ಕಲ್ ಸಕ್ಕರೆ, ಅಲ್ಲೆಲ್ಲೋ ಒಂದು ಸಿಹಿ ಪದಾರ್ಥ ಇತ್ತು ಅಂತಂದರೆ ಇರುವೆಗಳಿಗೆ ನಾವು ಹೋಗಿ ಇನ್ವಿಟೇಷನ್ ಕೊಡಬೇಕಾಗಿಲ್ಲ. ಇರುವೆಗಳಿಗೆ ಇನ್ವಿಟೇಷನ್ ಕೊಡೋ ಅವಶ್ಯಕತೆ ಇಲ್ಲ. ತನಗೆ ತಾನೇ ದಂಡುಗಳ ಸಮೇತ ಬಂದು ಈ ಸಿಹಿ ಇರೋ ಜಾಗದವ್ರಿಗೆ ಸೇರಿಕೊಂಡು ಆ ರುಚಿನ ಆನಂದ ಪಡ್ತಾ ಸೇವನೆ ಮಾಡ್ತವೆ. ಅವು ಗೊತ್ತು ಎಲ್ಲಿ ಏನಾಗತ್ತೆ ಅಂತ. ಮತ್ತು ಶಕುನ ಶಾಸ್ತ್ರವನ್ನು ಅರಿಯೋಷ್ಟು ಶಕ್ತಿ ಪಕ್ಷಿಗಳಿಗೆ, ಪ್ರಾಣಿಗಳಿದೆಯಂತೆ. ಒಂದೊಂದು ಹಸುಗಳು ಮುಂದೆ ಏನಾಗುತ್ತೆ ಅಂತ ಗೊತ್ತಾದಾಗ ಜೋರಾಗಿ ಅಳುತ್ತೆ, ಕೂಗುತ್ತೆ, ಅಂಬಾ ಅಂಬಾ ಅಂತೇಳಿ. ಹಸುವಿಗೆ ಆದಂಥ, ಹಸು ಕರುಗಳಿಗೆ ಆದಂಥ ಆ ಶಕುನ ಕೆಲವು ಋಷಿಮುನಿಗಳಿಗೆ ಅದು ಗೊತ್ತಾಗ್ತಿತ್ತಂತೆ. ಈ ಕಾರಣಕ್ಕೆ ಅದು ಅಳ್ತಾ ಇದೆ, ಈ ಕಾರಣಕ್ಕೆ ಅದು ಕಿರ್ಚ್ಕೊತಾ ಇದೆ, ಈ ಥರ ಆಗ್ಬೋದು ಅಂತೇಳಿ ಆಗ ಅವರು ಸ್ಥಳ ಪಲ್ಲಟನ ಮಾಡ್ತಿದ್ರೆ, ಈ ಜಾಗದಲ್ಲಿ ಭೂಕಂಪ ಆಗ್ಬೋದು, ಪ್ರವಾಹ ಬರ್ಬೋದು, ಮತ್ತು ಇನ್ನೇನು ಅಪಶಕುನ ಇದೆ, ದುರಂತ ಇದೆ ಅಂತೇಳಿ. ಅದಕ್ಕೆ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಆಶ್ರಮಗಳಲ್ಲೂ ಗೋಪಾಲನೆ ಮಾಡ್ತಾಯಿದ್ರು. ಎಲ್ಲಿ ಗೋಗಳಿರ್ತವೋ ಅಲ್ಲಿ ದುಷ್ಟಶಕ್ತಿಗಳ ಆವಾಹನೆ ಆಗೋದಿಲ್ಲ. ಭೂತ, ಪ್ರೇತ, ಪಿಚಾಚಿ, ರಾಕ್ಷಸ, ಬ್ರಹ್ಮ ರಾಕ್ಷಸಗಳು ಗೋ ಇರೋ ಜಾಗದಲ್ಲಿ ಬರೋದಿಲ್ಲ. ಈ ಮಾಟ ತಂತ್ರ ಬಾಧೆಗಳು ಕೂಡ ಹಸು ಇರೋ ಕಡೆ ಬರೋದಿಲ್ಲ. ಹಸು ಒಂಥರ ಟ್ರಾನ್ಸ್ಫಾರ್ಮರ್ ಇದ್ದಂಗೆ, ವೈಬ್ರೇಷನ್ ಎನರ್ಜಿ ಇದ್ದಾಗೆ. ಹಸುವಿನ ಮೂತ್ರ, ಗಂಜಲ ಅಂತಾರೆ, ಸಗಣಿ ಅಂದರೆ ಗೋಮಯ, ಆ ಒಂದು ವೇಸ್ಟಲ್ಲೂ ಕೂಡ ಭಗವಂತ ಒಂದು ವಿಶೇಷ ಶಕ್ತಿ ಇಟ್ಟಿದ್ದಾನಂತೆ, ಹಾಲಲ್ಲಿ ಅಲ್ದೇನೆ. ಈ ಹಾಲು ಹಸು ಕೊಡ್ತಾ ಇಲ್ಲ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಅವ್ರ ಹತ್ರ ಸುಮಾರು ಒಂದು 50-60 ಹಸುಗಳಿದೆಯಂತೆ ಗೋಶಾಲೆಯಲ್ಲಿ. ಹಸು ಕೇಳಿದಷ್ಟು ಮುಂಚೆ ಒಂದು 5 ಲೀಟ್ರು 6 ಲೀಟ್ರ್ ಈ ಥರ ಹಸು ಹಾಲು ಕೊಡ್ತಾಯಿತ್ತು. ಈಗ 1 ಲೀಟ್ರಿಗೆ ಬಂದು ನಿಂತುಬಿಟ್ಟಿದೆ. ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಕೇವಲ 1 ತಿಂಗಳಲ್ಲಿ ಇಷ್ಟು ಡಿಫ್ರೆನ್ಸ್ ಬಂದುಬಿಟ್ಟಿದೆ ಅಂತ ಹೇಳಿ ಪತ್ರ ಬರೆದಿದ್ದಾರೆ. ಹಸು ಹಾಲು ಕೊಡೋದು ಮುಖ್ಯ ಅಲ್ಲ. ಹಸುವಿನಲ್ಲಿ ಆರೋಗ್ಯ ಸ್ಥಿತಿ ಹೇಗಿದೆ ಅಂತ ಇಂಪಾರ್ಟೆಂಟು. ಈಗ ನಾವು ಚೆನ್ನಾಗಿದ್ದರೆ ವಾಕ್ ಮಾಡ್ತೀವಿ, ನಗಾಡ್ತೀವಿ, ಕೆಲಸ ಮಾಡ್ತೀವಿ. ನಾವೇ ಚೆನ್ನಾಗಿಲ್ಲ, ವಾಕ್ ಮಾಡೋಕ್ಕಾಗಲ್ಲ, ನಗಾಡೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಕುಸಿದು ಬಿದ್ದೋಗ್ಬಿಡ್ತೀವಿ. ಹಸು ವಾತಾವರಣ ಹೇಗಿದೆಯೋ ಅದು ಶುದ್ಧ ಇದೆಯಾ ನೋಡಬೇಕು. ಹಸುಗೆ ಎಷ್ಟು ವಾತಾವರಣ ಶುದ್ಧ ಇರುತ್ತೋ ಅದಕ್ಕೆಲ್ಲ ಕಾಯಿಲೆ ಮರೆತುಬಿಟ್ಟು ಆನಂದವಾಗಿರ್ತದೆ. ಅದಕ್ಕೆ ಗೋಶಾಲೆ ಬಹಳ ವಿಶೇಷವಾದದ್ದು.
ಹಸು ಮೇಯಕ್ಕೆ ಬಿಡ್ತೀವಲ್ಲ ನಾವು, ಆ ಜಾಗ ಎಂಥದ್ದು ಅಂತ ನಾವು ಭಾಳ ಚಿಂತನೆ ಮಾಡಬೇಕು. ಯಾವ ಜಾಗಕ್ಕೆ ಹಸು ಬಿಟ್ಟಿದ್ದೀವಿ ಮೇಯಕ್ಕೆ, ಎಂಥ ವಸ್ತು ತಿನ್ನಕ್ಕೆ ಹಾಕ್ತಾಯಿದ್ದೀವಿ. ಹಸು ತಿನ್ನೋ ಪದಾರ್ಥದ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಹಾಲು ಎಷ್ಟು ಕೊಡುತ್ತೆ ಅಂತ. ಹಸು ವಾಸ ಮಾಡೋ ಸ್ಥಳದ ಹತ್ರ ಏನಾದರೂ ಹಾವುಗಳ ಸಂಚಾರ ಇದೆಯಾ ನೋಡಬೇಕು. ಹಸುಗಳು ಓಡಾಡೋ ಜಾಗದಲ್ಲಿ ಏನಾದರೂ ಪಾಳು ಬಿದ್ದ ಮನೆಗಳು, ಪಾಳು ಬಿದ್ದ ದೇವಸ್ಥಾನಗಳು, ಹುತ್ತಗಳು, ಈ ಥರದ್ದು ಏನಾದ್ರು ಇದೆಯಾ ಅಂತ ನೋಡಬೇಕು. ನಿಮ್ಮ ಗೋಶಾಲೆ ಹತ್ತ ಆಜುಬಾಜಿನಲ್ಲಿ ಇದೆಲ್ಲ ಗಮನಿಸಿ ನಾವು ಗೋಶಾಲೆ ಮಾಡಬೇಕು. ಮತ್ತು ಹಸು ಸಾಕೋದು ದೊಡ್ಡದಲ್ಲ, ಹಸು ಸಾಗಾಣಿಕೆ ದೊಡ್ಡದಲ್ಲ, ಯಾರು ಬೇಕಾದ್ರೆ ಮಾಡ್ತಾರೆ. ಪಾಲನೆ, ಹಸು ಸಂರಕ್ಷಣೆ ಮಾಡೋ ವಿಧಾನ ಭಾಳ ವಿಶೇಷ. ಅದಕ್ಕೆ ಯಾವ ಜಾಗದಲ್ಲಿ ಹಸುನ ಬಿಡ್ತೀವಿ ಮೇಯಕ್ಕೆ ಅನ್ನೋದು ಭಾಳ ಇಂಪಾರ್ಟೆಂಟು. ಹಸುಗಳು ಎಲ್ಲಿ ವಿಶ್ರಾಂತಿ ಪಡೆಯುತ್ತೆ, ಎಲ್ಲೋಗಿ ತಿನ್ನುತ್ತೆ ಅನ್ನೋ ಜಾಗನೂ ಭಾಳ ಇಂಪಾರ್ಟೆಂಟು. ಇದಿಷ್ಟು ಗಮನಕ್ಕೆ ಇಟ್ಕೊಂಡಾಗ ನಾವು ಊಟ ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ, ಹಸು ಮನಸ್ಸು ಚೆನ್ನಾಗಿತ್ತು ಅಂದರೆ ಹಾಲು ಹೆಚ್ಚಿಗೆ ಕೊಡುತ್ತೆ. ಹಸು ಅದು ಹೊಟ್ಟೆ ತುಂಬ ತಿನ್ನಿಸ್ಬೇಕು ಅಂತೇನಿಲ್ಲ, ಅದಕ್ಕೆ ಪ್ರೀತಿ, ಗೌರವ, ಆಧಾರ ಮತ್ತು ಅದು ವಾಸ ಮಾಡೋ ವಾತಾವರಣ ಶುದ್ಧತೆ ಇತ್ತು ಅಂತಂದರೆ ಹಸು ಭಾಳಷ್ಟು ಹಾಲು ಕೊಡುತ್ತೆ. ಈ ಎಲ್ಲ ಕಾನ್ಸೆಪ್ಟ್ಸ್ನ ನಾವು ಮೈಂಡಲ್ಲಿ ಇಟ್ಕೊಂಡು ಹಸುಗಳನ್ನ ನಾವು ಪಾಲನೆ ಮಾಡಿದ್ದೆ ಆದರೆ ನಾವು 5 ಲೀಟ್ರ್ ಹಾಲು ಕೊಡ್ತಿತ್ತು ಅಂತಂದರೆ ಇನ್ನೂ 2 ಲೀಟ್ರ್ ಎಕ್ಸ್ಟ್ರಾ ಕೊಡ್ಬೋದೇನೋ, ಯಾರಿಗೆ ಗೊತ್ತು. ಚೆನ್ನಾಗಿ ಹಾಡೋಕ್ಕೆ ಬರ್ದದ್ದನ್ನು ಚೆನ್ನಾಗಿ ಹಾಡ್ತಿ ಅಂತ ಹುರಿದುಂಬಿಸ್ಬಿಟ್ರೆ, ಅಥವಾ ಚೆನ್ನಾಗಿ ಹಾಡೋ ಇನ್ನೂ ಒಂದಷ್ಟಪ್ಪ ಕೋಚ್ ಮಾಡಿದ್ರೆ, ಇನ್ನೊಂದಷ್ಟು ಟ್ರೈನಿಂಗ್ ಕೊಟ್ಟರೆ, ಇನ್ನೊಂದಷ್ಟು ಟಿಪ್ಸ್ ಕೊಟ್ಟರೆ ಇನ್ನೂ ಚೆನ್ನಾಗಿ ಹಾಡ್ತಾನೆ. ಓಡೋರಿಗೆ ಇನ್ನೂ ಒಂದಷ್ಟು ಎಂಕರೇಜ್ಮೆಂಟ್ ಮಾಡೋದು ಚೆನ್ನಾಗಿ ಓಡ್ತಾನೆ. 1 ಕಿಲೋಮೀಟ್ರ್ ಓಡ್ತೀನಿ, ಇನ್ನೂ 2 ಕಿಲೋಮೀಟ್ರ್ ಎಕ್ಸ್ಟ್ರಾ ಓಡಿಬಿಡ್ತಾನೆ. ಹಾಗೆ ಹಸುಗಳಿಗೆ ಮಾತು ಬರೋದಿಲ್ಲ, ಅವ್ರದ್ದು ಭಾಷೆ ನಮ್ಗೆ ಅರ್ಥವಾಗಲ್ಲ. ನಾವೇನು ಮಾತಾಡ್ತೀವಿ ಅವ್ರಿಗೆ ಅರ್ಥವಾಗುತ್ತೆ. ಇದಿಷ್ಟು ಒಂದು ಪ್ಯಾಕೇಜ್ ಅಂತ ಹಸು ಸಾಗಾಣಿಕೆ ಮಾಡೋರಿಗೆ ಒಂದು ವಿಶೇಷ ಮಾಹಿತಿ. ಯಾವುದೇ ಒಂದು ಹಸುನ ನಾವು ಸಾಕಬೇಕು ಅಂತಂದರೆ ಮೊದಲು ನಾವು ಯಾವ ಜಾಗದಲ್ಲಿ ಹಸು ಕಟ್ಟಾಕ್ತೀವಿ, ಯಾವ ಜಾಗದಲ್ಲಿ ಗೋಶಾಲೆ ಮಾಡ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಸ್ಥಳ ಮಹಿಮೆ. ಹಸುಗಳಿಗೆ ವಾಸ ಮಾಡಲಿಕ್ಕೆ ಒಂದು ವಾಸ್ತು ಅಂತಿದೆ. ಎಷ್ಟೋ ಜನ ಹಸುಗಳು ಮಲಗಕ್ಕೆ ಕೊಟ್ಟಿಗೆನಿಲ್ಲ, ಹೊರಗಡೆ ಕಟ್ಟಾಕ್ಬಿಡ್ತಾರೆ. ಮಳೆ, ಗುಡುಗು, ಮಿಂಚು, ರಾತ್ರಿ ಎಲ್ಲ ಹೊರಗಡೆನೇ ಮಲಗಿರುತ್ತದು. ಅಲ್ಲೇ ಎಲ್ಲ ಕಟ್ಟಕ್ಕೆ ಜಾಗ ಇಲ್ಲಲ್ಲ, ಅದಕ್ಕೊಂದು ಸೂರಿಲ್ಲ, ಅದಕ್ಕೊಂದು ನೆರಳಿಲ್ಲ. ಬಿಸಿಲು ಬಂದರೂ ಅಲ್ಲೇ ಇರ್ತವೆ, ಮಳೆ ಬಂದರೂ ಅಲ್ಲೇ ಇರ್ತದೆ, ಗುಡುಗು ಮಿಂಚು ಎಲ್ಲ ಅದು ನೆನ್ಕೊಂಡೇ ಮಲಗಿರ್ತದೆ. ಅದ್ರ ಸಂಕಟ, ಅದ್ರ ನೋವು ಹಸು ಸಾಕೋನ್ಗೆ ತಟ್ಟಿಬಿಡ್ತದೆ. ಅದರಿಂದ ಹಸುನ ಸಂರಕ್ಷಣೆ ಮಾಡೋದ್ರಿಂದ ಒಂದು ಭಾಳ ವಿಶೇಷತೆ ಇದೆ. ನಮಗೆ ಮನೆ ಇಲ್ಲ ಅಂದರೂ ಅದಕ್ಕೆ ಮನೆ ಮಾಡು ಅಂತ ಹೇಳುತ್ತೆ. ನನಗೆ ಮನೆ ಮಾಡಿಕೊಡು, ನೀನು ಕೋಟ್ಯಾಧಿಪತಿ ಮಾಡ್ತೀನಿ ಅಂತ ಹಸು. ಹಾಗಿದೆ ಅದರ ಲೆಕ್ಕಾಚಾರ. ಹಸು ಹಾಲು ಕೊಡೋದಕ್ಕೆ ಕಾರಣಗಳಿವೆ. ಹಸುವಿನ ಕೆಚ್ಚಲು ಗಂಟಾಗಿದ್ದರೆ, ಊದ್ಕೊಂಡಿದ್ರೆ, ಬಾತ್ಕೊಂಡಿದ್ರೆ, ಸ್ವೆಲ್ಲಿಂಗ್ ಇತ್ತು ಅಂದರೆ ಹಸು ಹಾಲು ಕೊಡೋದು ಕಮ್ಮಿ ಮಾಡುತ್ತೆ. ಒಂದು. ಎರಡನೇ ಕಾರಣ, ಹಸು ತುಂಬ ಕೋಪ ಮಾಡಿಕೊಂಡಾಗ ಹಾಲು ಹೆಚ್ಚಿಗೆ ಕೊಡೋದಿಲ್ಲ. ಕೊಡೋದೇ ಇಲ್ಲ, ಕೆಲವು ಟೈಮ್ ಜಾಡ್ಸ್ ಒದ್ಬಿಡುತ್ತೆ ಕರಿಯೋಕ್ಕೆ ಹೋದರೆ. ಹಸು ಕೋಪ ಮಾಡ್ಕೊಂಡಿದ್ದಾಗ ಹಾಲು ಕರಿಯೋಕ್ಕೆ ಹೋದರೆ ಹಾಲು ಹೆಚ್ಚಿಗೆ ಕೊಡಲ್ಲ. ಇದು ಎರಡನೇ ರೀಸನ್ನು. ಮೂರನೇ ಕಾರಣ, ಹಸು ಏನಾದರೂ ಹುಣಸೆ ಮರದ ಕೆಳಗೆ ವಿಶ್ರಾಂತಿ ಪಡೆದಿದ್ರೆ ಹಾಲು ಕೊಡಲ್ಲ. ಹುಣಸೆ ಹಣ್ಣಿನ ಮರದ ಹತ್ರ ಮೇಯ್ದಿದ್ರೆ, ಹುಣಸೆ ಹಣ್ಣಿನ ಮರದ ಕೆಳಗೆ ಏನಾದ್ರು ಕೂತು ಬಂದರೆ, ಹುಣಸೆ ಹಣ್ಣು ಮರದ ಕೆಳಗೆ ಏನಾದ್ರು ಮಲಗಿದ್ದು ಬಂದರೆ ಹಾಲು ಕೊಡೋದಿಲ್ಲ ಹೆಚ್ಚಿಗೆ. ಹಸು ತನ್ನ ಕರುನ ದೂರ ಮಾಡಿದರೆ, ತನ್ನ ಮಗುವನ್ನು ತುಂಬ ದೂರ ಮಾಡಿದರೆ, ಅಥವಾ ದೂರದಲ್ಲಿಟ್ಟಿದ್ರೆ, ಅಥವಾ ಎಲ್ಲರೂ ಹೊರಗಡೆ ಹೋಗ್ಬಿಟ್ಟಿದ್ರೆ, ತನ್ನ ಮಗು ಇಲ್ವಲ್ಲ ಅಂತ ಕೊರ್ಗಿ ಹಾಲು ಕೊಡೋದು ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಇದು 4ನೇ ರೀಸನ್ನು. ಸರಿಯಾದ ರೀತಿ ಅದಕ್ಕೆ ಇಷ್ಟವಾದಂಥ ಹುಲ್ಲು, ಬೂಸ, ಹಿಂಡಿ ಇದಕ್ಕೆ ಸಕಾಲಕ್ಕೆ ಕೊಡಲಿಲ್ಲ ಅಂದರೆ ಹಾಲು ಕಮ್ಮಿ ಕೊಡುತ್ತೆ. ಹಸು
ಏನಾದರೂ ಹಾವು ವಾಸ ಮಾಡೋ ಸ್ಥಳದಲ್ಲಿ ಓಡಾಡಿ ಬಂದಿದ್ದರೆ ಅಥವಾ ಹಾವೇನಾದ್ರು ಕಚ್ಚಿದರೆ ಹಸು ಹಾಲು ಕೊಡೋದು ಕಮ್ಮಿ ಆಗುತ್ತೆ. ಹಸುಗೆ ಹಾವು ಕಚ್ಚಿದ್ರೆ ಮೈಯತ್ತಲ್ಲ, ಹಸುಗಳಿಗೆ ಹಾವು ಕಚ್ಚಿದ್ರೆ ಮೈಯತ್ತಲ್ಲ ಅಂತ ಹೇಳ್ತೀವಿ, ವಿಷ ಅಂಟೋದಿಲ್ಲ. ವಿಷನೂ ಕೂಡ ಅಮೃತ ಮಾಡೋ ಶಕ್ತಿ ಹಸುಗೂ ಇದೆಯಂತೆ. ಅಪ್ಪಿತಪ್ಪಿ ಏನಾರು ಹಾವು ಕಚ್ಚಿತ್ತು ಅಂತಂದರೆ ಹಾಲು ಕೊಡೋದಲ್ಲಿ ಕಮ್ಮಿ ಮಾಡುತ್ತೆ ಅಂತ ಹೇಳ್ತಾರೆ. ಹಸು ಏನಾದರೂ ಅಪ್ಪಿತಪ್ಪಿ ಎಲ್ಲೋ ಒಂದು ಕಡೆ ತಾನು ಹಾಕಿದ ಸಗಣಿ ಮೇಲೆ ತುಂಬ ಹೊತ್ತು ವಾಸ ಮಾಡಿದ್ರೆ ಹಾಲು ಕಮ್ಮಿ ಕೊಟ್ಬಿಡುತ್ತೆ. ಅದಕ್ಕೆ ಹಸು ಸಗಣಿ ಹಾಕಿದ ತಕ್ಷಣ ಪಟ್ಟಂತ ಎತ್ತಿಬಿಡಬೇಕು. ಅದು ಮೈಗೆ ಟಚ್ ಆಗಬಾರ್ದು, ತುಳಿಬಾರ್ದು. ತನ್ನ ಮಲದ ಮೇಲೆ ತಾನೇ ಬಿದ್ದು ಒದ್ದಾಡುವಂಥ ಅವಕಾಶವನ್ನು ಕಲ್ಪಿಸಬಾರ್ದು ಅಂತ ಹೇಳುತ್ತೆ ಗೋ ಸಂಹಿತೆಯಲ್ಲಿ. ಹಸುಗೆ ಹಾಲು ಜಾಸ್ತಿ ಕೊಡಬೇಕು ಅಂತಂದರೆ ನಿತ್ಯ ಸ್ನಾನ ಮಾಡಿಸ್ಬೇಕು. ನಿತ್ಯ ಅದಕ್ಕೆ ಸ್ನಾನ ಮಾಡಿಸೋದ್ರಿಂದ ಹಾಲು ಉತ್ಪನ್ನ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ನಾವು ಯಾವಾಗಲೋ ಒಂದು ಸಲ ಹೋಗೋದು, ಕೆರೆಗೋ ಮೈಗೋ ಕರ್ಕೊಂಡೋಗಿ ಚೆನ್ನಾಗಿ ಉಜ್ಜಿ ಕರ್ಕೊಂಬಂದುಬಿಡ್ತೀವಿ. ಹಸುಗೆ ನೀರಿನ ಅಂಶ ಜಾಸ್ತಿ ಟಚ್ ಆಗಬೇಕು. ಅದಕ್ಕೆ ಹಸುಗಳನ್ನ ಸ್ವಚ್ಛಂದವಾಗಿ ಆನಂದವಾಗಿ ನೀರಿರೋ ಜಾಗದಲ್ಲಿ ಬಿಡಬೇಕು. ತೃಪ್ತಿ ಆಗೋಷ್ಟು ನೀರು ಕುಡಿಯುತ್ತೆ. ನೀವು ಬಕೆಟಲ್ಲಿ ಹಾಕೋ ನೀರಿಗೂ ಹರಿಯೋ ನೀರಿಗೂ ವ್ಯತ್ಯಾಸ ಇದೆ. ಹರಿಯೋ ನೀರು ಎಷ್ಟು ಕುಡಿಯುತ್ತದೋ ಹಸುಗಳು, ಕೆರೆ ಹರಿಯೋ ನದಿ ನೀರನ್ನು ಹೆಚ್ಚಿಗೆ ಕುಡಿದಷ್ಟು ಹಾಲು ಜಾಸ್ತಿ ಬರುತ್ತೆ. ನೀವು ಒಂದು ಡಬ್ಬದಲ್ಲೋ ಬಕೆಟಲ್ಲೋ ಹಾಕಿ ಕುಡ್ಸೋಕೆ ಕೊಟ್ಟರೆ ಹಾಲು ಕಮ್ಮಿ ಬರುತ್ತೆ ಅಂತ ಹೇಳ್ತಾರೆ. ಹರಿಯೋ ನದಿನಲ್ಲಿ ಅದಕ್ಕೆ ಇಷ್ಟವಾಗಷ್ಟು ನೀರು ಕುಡಿಯೋದ್ರಿಂದ ಹಾಲು ಉತ್ಪನ್ನ ಜಾಸ್ತಿ ಆಗತ್ತೆ ಅಂತೇಳಿ. ಅಪ್ಪಿತಪ್ಪಿ ಏನಾದರೂ ಹಸು ಈ ನದಿ ಅಥವಾ ಕೆರೆ, ನಾಲೆ, ದಡ ಅಲ್ಲೆಲ್ಲಾದರೂ ಈ ಮುಳ್ಳು ಇರ್ತದಲ್ಲ, ಮುಳ್ಳು ಅದನ್ನು ಆ ಜಾಗದಲ್ಲಿ ಏನಾದರೂ ಮಲ್ಕೊಂಬಿಟ್ಟು ವಿಶ್ರಾಂತಿ ತೆಗೆದಿದ್ರೆ ಆ ಮುಳ್ಳು ಚುಚ್ಚೋದ್ರಿಂದನೂ ಕೂಡ ಅವುಗಳಿಗೆ ತೆಕ್ಕೊಳ್ಳೋಕೆ ಗೊತ್ತಾಗಲ್ಲ, ಒದ್ದಾಡತ್ವೆ. ಒದ್ದಾಡಿ ಮೈಯೆಲ್ಲ ಕೊರವಿ ಅದು ಬಿಡಿಸ್ಕೊಳ್ಳುತ್ತೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಆ ಹಾಲು ಕಮ್ಮಿ ಆಗುತ್ತಂತೆ ಶರೀರಕ್ಕೆ ಮುಳ್ಳು ಚುಚ್ಚಿದಾಗ. ಇದು ಟಾಕ್ಸಿನ್ ಅಂತ ಕರೀತಾರೆ, ಎಕ್ಸ್ಟರ್ನಲ್ ಫಾರಿನ್ ಬಾಡಿ ಅಂತ ಕರೀತಾರೆ. ಹಸು ಮೈ ಮೇಲೆ ಸಿಕ್ಕಾಪಟ್ಟೆ ಹುಳುಗಳು ಉತ್ಪತ್ತಿ ಆಗುತ್ತೆ ಕೆಲವು ಟೈಮು, ಸಣ್ಣ ಸಣ್ಣ ಹುಳುಗಳು. ಆ ಹುಳ ಉತ್ಪತ್ತಿ ಆದರೆ ಹಾಲು ಕಮ್ಮಿ ಕೊಟ್ಬಿಡುತ್ತೆ. ಹುಳ ಉತ್ಪತ್ತಿ ಆಗೋಕ್ಕೆ ಕಾರಣ ಗೋಶಾಲೆ ನೀಟಿಲ್ಲ ಅಂದಾಗ. ಕೆಚ್ಚಲಂತೆ, ಕಿವಿ ಹತ್ರ, ಕಣ್ಣತ್ರ, ಮೈಪೂರ್ತಿ ಸಣ್ಣ ಸಣ್ಣ ಹುಳಗಳಿರ್ತದೆ. ಅದು ತುಂಬ ನೋವು ಪಡುತ್ತೆ, ಯಾಕೆಂದ್ರೆ ಅದು ಕೆರ್ಕೊಳ್ಳೋಕ್ಕಾಗಲ್ಲ. ಈ ರೀತಿ ಇದ್ದಾಗ ಹಾಲು ಕಮ್ಮಿ ಆಗತ್ತೆ ಅಂತ ಹೇಳ್ತಾರೆ. ಯಾರಾದರೂ ಚಂಡಾಳ ಸ್ತ್ರೀ ಹಸುನ ಮುಟ್ಟಿದರೆ ಅಥವಾ ದೃಷ್ಟಿ ಹಾಕಿದರೆ ಹಾಲು ಕಮ್ಮಿ ಆಗುತ್ತೆ. ಮಾಟ ಮಂತ ತಂತ್ರಗಳೇನಾದ್ರು ಮಾಡಾಕಿದ್ರೆ ಹಸುವಿನ ಗೋಶಾಲೆ ಹತ್ರ ಹಾಲು ಕೊಡೋದು ಕಮ್ಮಿ ಆಗುತ್ತೆ. ಅಪ್ಪಿತಪ್ಪಿ ಮಾಟ ಮಂತ್ರ ತಂತ್ರ ಮಾಡಿರೋ ಜಾಗದಲ್ಲಿ ಓಡಾಡ್ಕೊಂಬಂದು ಅಥವಾ ಹಸು ಮಾಟ ಮಂತ್ರ ಮಾಡಿರ್ತದೆ, ಅದನ್ನು ದಾಟಿಬಿಟ್ಟಿದ್ರೆ ಹಾಲು ಕೊಡೋದು ಕಮ್ಮಿ ಆಗುತ್ತೆ. ಆ ಸೋಂಕು ಹಸುಗೆ ಎಫೆಕ್ಟ್ ಆಗುತ್ತೆ. ಸತ್ತೇಣ ಸಮಾಧಿ ಹತ್ರ, ಸತ್ತೋಗಿರೋ ಸಮಾಧಿ ಹೆಣದ ಹತ್ರ ಓಡಾಡಿ ಬಂದು ಕೂತಿದ್ದು ವಿಶ್ರಾಂತಿ ಪಡೆದು ಬಂದರೆ ಆ ಇನ್ಫೆಕ್ಷನ್ನಿಂದ ಹಸು ಹಾಲು ಕೊಡೋದು ಕಮ್ಮಿ ಆಗುತ್ತೆ ಅಂಥೇಳಿ ಇದಿಷ್ಟು ಗೋ ಸಂಹಿತೆಯಲ್ಲಿ ಒಂದೊಂದು ವಿವರಗಳು ಕೊಟ್ಟಿದ್ದಾರೆ. ಇದೆಲ್ಲಕ್ಕಿಂತ ಹೆಚ್ಚಾಗಿ ಈ ಎಲೆಕ್ಟ್ರಿಕ್ ಮೋಟ್ರು, ಸ್ವಿಚ್ಚಸ್ ಇರೋ ಜಾಗ, ಎಲೆಕ್ಟ್ರಿಕ್ ಪವರ್ ಜಾಸ್ತಿ ಇರೋ ಜಾಗದಲ್ಲಿ ಹಸು ಮಲಗಬಾರ್ದು, ಹಸು ಕಟ್ಟಾಕಬಾರ್ದು. ಆ ಎಲೆಕ್ಟ್ರಿಕ್ ಬೋರ್ಡು ಮತ್ತು ಸ್ವಿಚ್ ಬೋರ್ಡ್ ಹತ್ರ ಮೋಟ್ರ್ ಓಡೋ ಜಾಗದಲ್ಲಿ, ಮೋಟ್ರ್ ರೂಮ್ನಲ್ಲಿ ಹಸುವಿನ ಕಡೆ ಮೋಟ್ರ್ ಇಟ್ಬಿಡೋದು, ಜನ್ರೇಟ್ ಇಡೋದು, ಬ್ಯಾಟ್ರಿ ಇಡೋದು ಮಾಡಿದ್ರೆ ಆ ಎಲೆಕ್ಟ್ರಿಕ್ ಎನರ್ಜಿಯಿಂದ ಹಸುಗೆ ಕಾಯಿಲೆನೂ ಬರುತ್ತೆ, ಹಾಲು ಕೂಡ ಕಮ್ಮಿ ಕೊಡುತ್ತೆ. ಅದರಿಂದ ಹಸು ಜಾಗದಲ್ಲಿ ಹೆಚ್ಚಿಗೆ ಎಲೆಕ್ಟ್ರಿಕ್ ಐಟಮ್ಸನ್ನ ಇಡಬಾರ್ದು ಅಂತ. ಇನ್ನೊಂದು, ಹಸು ವಾಸ ಮಾಡೋ ಜಾಗದಲ್ಲಿ ಕೆಂಪು ಬಣ್ಣದ ಲೈಟ್ ಹಾಕೋಂಗಿಲ್ಲ ಅಂತ ಹೇಳ್ತಾರೆ. ಗ್ರೀನ್ ಕಲರ್, ಹಸಿರು ಬಣ್ಣದ ದೀಪ, ಇಲ್ಲಾಂದರೆ ಟ್ಯೂಬ್ಲೈಟ್ಸ್ ಹಾಕಬೇಕು. ಇದಿಷ್ಟೂ ಹಾಕೋದ್ರಿಂದ ಅದಕ್ಕೆ ಮನಃಶಾಂತಿ ಸಿಕ್ಕಿ ಮನಸ್ಸು ಶಾಂತಿ ಆದಷ್ಟು ಹಸು ಹಾಲು ಕುಡಿಯುತ್ತೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ಹೇಳಿದ್ದೀನಲ್ಲ, ಇದಕ್ಕೆಲ್ಲ ಪರಿಹಾರ ಏನು ಮಾಡಬೇಕು? ಯಾವ ಹಸು ಹಾಲು ಕೊಡ್ತಾ ಇಲ್ವೋ ಅದನ್ನು ಮೊದಲು ಅದಕ್ಕೆ ಚೆನ್ನಾಗಿ ಸ್ನಾನ ಮಾಡಿಸಿ, ಪ್ರೀತಿಯಿಂದ ಚೆನ್ನಾಗಿ ಸ್ನಾನ ಮಾಡಿಸಿ.
ಬಕೆಟಲ್ಲಿ ನೀರು ಸ್ನಾನ ಮಾಡಿಸೋ ಬದಲು ಹಸುನ ನದಿಗೆ ಬಿಟ್ಬಿಡಿ. ನದಿ ಇದ್ದರೆ ನದಿ ಅಥವಾ ಎಲ್ಲರೂ ಒಂದು ಕಡೆ ಚೆನ್ನಾಗಿ ಹರಿತ, ಅದು ತಾನೇ ಸ್ನಾನ ಮಾಡ್ಕೊಳ್ಳುತ್ತೆ ಹರಿಯೋ ನದಿ ನೀರಾದರೆ. ಬಕೆಟಲ್ಲಾದರೆ ನೀವೇ ಮಾಡಿಸ್ಬೇಕು, ಅದು ಬಕೆಟ್ ತೊಗೊಂಡು ಸ್ನಾನ ಮಾಡ್ಕೊಳ್ಳಲ್ಲ. ಕೆರೆಗೆ ಬಿಟ್ಬಿಡಿ, ಕೆರೆಯಲ್ಲಿ ಚೆನ್ನಾಗಿ ತಾನೇ ಇಳಿದು ಸ್ನಾನ ಮಾಡ್ಕೊಳ್ಳುತ್ತೆ ಆನಂದವಾಗಿ. ನದಿ ಇದ್ದರೆ ನದಿಗೆ ಬಿಡಿ. ಎಲ್ಲ ಆದಮೇಲೆ ಹೊರಗೆ ಕರ್ಕೊಂಬಂದು ಒಂದು 10 ನಿಮಿಷ ಬಿಸಿಲಲ್ಲಿ ಕೂರಿಸ್ಬಿಟ್ಟು ಮೈಯೆಲ್ಲ ಒಣಗುತ್ತೆ. ಈ ಭಸ್ಮನ ಕೈಲಿಟ್ಕೊಂಡು ನಾನು ಹೇಳೋ ಮಂತ್ರದಲ್ಲಿ ಅದನ್ನು ಜಪ ಮಾಡಬೇಕು ಒಂದು ಅರ್ಧ ಗಂಟೆ. ಏನು, ಒಂದು ಪೇಪರಲ್ಲಿ ಭಸ್ಮ ತೊಗೊಳ್ಳಿ. ಅಗ್ನಿಹೋತ್ರಿ ಭಸ್ಮ ಇನ್ನೂ ಭಾಳ ಒಳ್ಳೆಯದು, ಇಲ್ಲಾಂದರೆ ಒಳ್ಳೆ ಭಸ್ಮ ಸಿಗುತ್ತೆ ಅಂಗಡೀಲಿ. ತೊಗೊಂಡು ಓಂ ವಾ ಮುಂದನಿ, ಇದೊಂದು ಕಾಡು ಭಾಷೆ, ಇದು ಮಂತ್ರ ಅದೇ ಬರೆದಿರೋದು. ಓಂ ವಾ ಮುಂದನಿ ಶಾಹ ದುಗ್ಧಂ ಕುರು ಕುರು ಸ್ವಾಹ. ಓಂ ವಾ ಮುಂದನಿ ಶಾಹ ದುಗ್ಧಂ ಕುರು ಕುರು ಸ್ವಾಹ. ಓಂ ವಾ ಮುಂದನಿ ಶಾಹ ದುಗ್ಧಂ ಕುರು ಕುರು ಸ್ವಾಹ. ಓಂ ವಾ ಮುಂದನಿ ಶಾಹ ದುಗ್ಧಂ ಕುರು ಕುರು ಸ್ವಾಹ ಅಂಥೇಳಿ ಚೆನ್ನಾಗಿ ಒಂದು ಅರ್ಧ ಗಂಟೆ ಅಭಿಮಂತ್ರಿಸ್ಬೇಕು. ಅಭಿಮಂತ್ರಿಸ್ಬಿಟ್ಟು ಇಡೀ ಶರೀರ ಪೂರ್ತಿ ಭಸ್ಮನ ಹಚ್ಚಬೇಕು. ಕೆಚ್ಚಲು ಜಾಗದಲ್ಲೂ ಅದನ್ನು ಚೆನ್ನಾಗಿ ಹಚ್ಬಿಟ್ಟು ಒಂದು 2 ಅವರ್ಸು ಹಾಲು ಕರೆಯೋಕ್ಕೆ ಹೋಗಲೇಬಾರ್ದು. ಮಂತ್ರ ಮತ್ತು ಭಸ್ಮದ ಶಕ್ತಿ ಅದಕ್ಕೆ ಹೋಗಬೇಕು. ಅದರಲ್ಲಿರುವಂಥ ಎಲ್ಲ ಅಂಗಾಂಗಗಳಿರೋ ನೆಗೆಟಿವ್ ಎನರ್ಜಿ ಎಲ್ಲ ಡಿಸ್ಚಾರ್ಜ್ ಆದಮೇಲೆ ಅದನ್ನು ಹಾಲು ಕರೆಯೋಕ್ಕೆ ಹೋಗಬೇಕು. ಈ ಯಾವ ಊರಿನಲ್ಲಿ ಬಸವನ ಪೂಜೆ ಮಾಡ್ತಾರೋ, ಬಸವೇಶ್ವರ ಅಂಥೇಳಿ, ಆ ಜಾಗಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಬಂದರೂ ಹಾಲು ಕರೆಯೋಕ್ಕೆ ಶುರುವಾಗುತ್ತೆ. ಓಂ ವಾ ಮುಂದನಿ ಶಾಹ ದುಗ್ಧಂ ಕುರು ಕುರು ಸ್ವಾಹ ಅಂತೆ. ದುಗ್ಧಂ ಅಂದರೆ ಸಮೃದ್ಧಿ ಅಂತ ಹಾಲು, ಅದನ್ನು ಬರಲಿ ಅಂತೇಳಿ ಚೆನ್ನಾಗಿ ಅಭಿಮಂತ್ರಿಸ್ಬಿಟ್ಟು ಮೈಗೆ ಹೆಚ್ಚಿಸ್ಬೇಕು, ಮೈಗೆಲ್ಲ ಹಚ್ಚಬೇಕು. ಇನ್ನೊಂದು ದೊಡ್ಡ ಒಂದು ಬಾಟ್ಲ್ ನೀರು ತೊಗೊಳ್ಳಿ. ಈ ಥರ ಒಂದು ಲೋಟದ ನೀರಿಟ್ಕೊಂಡು ಓಂ ವಾ ಮುಂದನಿ ಶಾಹ ದುಗ್ಧಂ ಕುರು ಕುರು ಸ್ವಾಹ. ಓಂ ವಾ ಮುಂದನಿ ಶಾಹ ದುಗ್ಧಂ ಕುರು ಕುರು ಸ್ವಾಹ ಅಂತ ಹೇಳಿ ಜಪ ಮಾಡಿಬಿಟ್ಟು ಈ ಲೋಟದಲ್ಲಿ ನೀರನ್ನ ಆ ಕುಡಿಯೋ ಹಸು ಕುಡಿತಲ್ಲ ನೀರು ಅಲ್ಲಿಗೆ ಚೆಲ್ಬಿಡಬೇಕು. ಆಮೇಲೆ ಸ್ವಲ್ಪ ನೀರನ್ನ ಕೆಚ್ಚಲಿಗೆ ಪ್ರೋಕ್ಷಣೆ ಮಾಡಬೇಕು. ಈ ಥರ ಕೆಚ್ಚಲಿಗೆ ನೀರು ತೊಗೊಂಡಿಗೆ ಪ್ರೋಕ್ಷಣೆ ಮಾಡಬೇಕು. ಇದು ಜಲತಂತ್ರ ಪ್ರಯೋಗ. ಇದಿಷ್ಟು ಮಾಡಿದ್ರೆ ಒಂದು ವಾರ ಬಿಡದೆ 1 ಲೀಟ್ರ್ ಹಾಲು ಕೊಡ್ತಿದ್ದು 2 ಲೀಟ್ರಿಗೆ ಹೋಗುತ್ತೆ. ಇದೇ ಥರ ಹಸುಗಳಿಗೆ ಆಗೋ ಕೆಲವು ನೋವುಗಳು, ಬಾಧೆಗಳು, ಮಾಟಮಂತ್ರ ತಂತ್ರಗಳ ಪೀಡೆಗಳು, ಇದೆಲ್ಲ ಕೂಡ ಇದೊಂದು ಮಂತ್ರದಲ್ಲಿ ಹಿಂದಿನ ಕಾಲದಲ್ಲಿ ಗೋಶಾಲೆಯಲ್ಲಿ ಗುರುಗಳು ಇದು ಮಾಡ್ತಾಯಿದ್ರು. ಯಾಕೆಂದರೆ ಯಾರ ಮನೇಲಿ ಹಸು ಸಾಕ್ತಾರೋ ಅವ್ರು ಯಾವ ವಾಸ್ತು ದೋಷ ಇಲ್ಲ, ಯಾವ ಮಾಟ ತಂತ್ರ ಬಾಧೆ ತಟ್ಟೋದಿಲ್ಲ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಯಾರು ಗೋ ಸಾಕ್ತಾರೋ, ಯಾರು ಗೋಪಾಲನೆ ಮಾಡ್ತಾರೋ, ಅವನೆಂಥ ಮಹಾಪಾಪ ಮಾಡಿದ್ರು ಕೂಡ ಅವನಿಗೆ ಮೋಕ್ಷ ಸಿಗುತ್ತಂತೆ ನೋಡಿ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಒಂದೊಂದು ಹಸು ಕಟ್ತಾಯಿದ್ರು ಹಿಂದಿನ ಕಾಲದಲ್ಲಿ. ಆಶ್ರಮದಲ್ಲೂ ಮಕ್ಕಳಿಗೆ ಹಾಲು ಬೇಕು, ಪೂಜೆಗೆ ಹಾಲು ಬೇಕು, ಅದಕ್ಕೆ ಗೋಶಾಲೆ ಮಾಡ್ತಾಯಿದ್ರು. ಯಾರು ರೈತರಿಗೆ ಯಾಕೆ ಬೇಗ ಅವ್ರಿಗೆ ಒಳ್ಳೆ ಮೋಕ್ಷ ಮುಕ್ತಿ ಸಿಗ್ತದೆ ಅಂದರೆ ಹಸು ಸಾಕ್ತಾರಲ್ಲ, ಅದಕ್ಕೆ. ಹಸು ಸಾಗಾಣಿಕೆಯಿಂದ ಅವ್ರು ಎಂಥ ತಪ್ಪು ಮಾಡಿ ಕೂಡ ಒಳ್ಳೆಯದಾಗ್ತದಂತೆ. ಹಸು ಸಾಕೋದ್ರಿಂದ ಎಂಥ ದರಿದ್ರ ನಾಶ ಆಗುತ್ತಂತೆ. ಹಸು ಸಾಕೋದ್ರಿಂದ ಎಲ್ಲ ದೋಷ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ಈ ಒಂದು ಮಂತ್ರ ತಂತ್ರವನ್ನು ಯಾರು ಗೋಗಳು ಇಟ್ಟಿದ್ದೀರೋ ಅವ್ರು ಇದನ್ನು ಪ್ರಾಕ್ಟೀಸ್ ಮಾಡಿ. ಇದೊಂದೊಳ್ಳೆ ವಿಶೇಷವಾದಂಥ ವಿದ್ಯೆ. ಇದನ್ನು ಮಾಡೋದ್ರಿಂದ ನಿಮಗೂ ಒಳ್ಳೆಯದು, ಹಸುಗೂ ಒಳ್ಳೆಯದಾಗತ್ತೆ, ಇಬ್ಬರಿಗೂ ಪಾಪದಿಂದ ಮುಕ್ತರಾಗ್ತೀರಿ ಅಂತ ನನ್ನ ಅಭಿಪ್ರಾಯ. ವೀಕ್ಷಕರೇ, ಮಾರ್ಚ್ 29, 30, 31ನೇ ತಾರೀಕು ನಾನು 3 ದಿವಸ ಒಂದು ಪುಣ್ಯಕ್ಷೇತ್ರದಲ್ಲಿ ಮರ್ಮ ಚಿಕಿತ್ಸೆ ಶಿಬಿರ ಮಾಡ್ತಾಯಿದ್ದೀನಿ. ಮರ್ಮ ಥೆರಪಿ ಕೋರ್ಸ್ನ ಕಂಡಕ್ಟ್ ಮಾಡ್ತಾಯಿದ್ದೀನಿ. ಇದು ಸುಮಾರು ಲಕ್ಷಾಂತರ ವರ್ಷದ ವಿದ್ಯೆ. ಶಿವ ಪಾರ್ವತಿಗೆ ಉಪದೇಶ ಮಾಡಿದಂಥ ವಿದ್ಯೆ. ಇವತ್ತಿನ ಕಾಲದಲ್ಲಿ ನಾವು ಲಕ್ವಾ, ಪಿಟ್ಸ್ ಅಂತೆ, ಕ್ಯಾನ್ಸರ್ ಅಂತೆ, ಏಡ್ಸು, ಡಯಾಬಿಟೀಸು, BP, ಗ್ಯಾಸ್ ಟ್ರಬಲ್ಲು, ಪಿಸ್ತೂಲ, ಫಿಶರು, ಪೈಲ್ಸು, ಹಾರ್ಟ್ಗೆ ಸಂಬಂಧಪಟ್ಟಂಥ ರೋಗ, ಲಂಗ್ಸ್ಗೆ ಸಂಬಂಧಪಟ್ಟಂಥ ರೋಗ, ಸೆಕ್ಸ್ಗೆ ಸಂಬಂಧಪಟ್ಟಂಥ ರೋಗ, ಮನೋರೋಗಗಳು, ಇವಕ್ಕೆಲ್ಲ ನಾವು ಹಾಸ್ಪಿಟ್ಲಿಗೆ ಹೋಗ್ತೀವಿ ಅಂದರೆ ಮಿನಿಮಮ್ 10,000 ರೂಪಾಯಿ ಅಂತೂ ಬೇಕು ಇವತ್ತಿನ ದಿವಸ. ಯಾವುದೇ ಆಗಲಿ, ಆಯುರ್ವೇದ ಆಗಲಿ, ಅಲೋಪತಿ ಆಗಲಿ, ಯಾವುದೇ ಆಗಲಿ, ಅದು ಔಷಧಿ ಬರ್ಕೊಡ್ತಾರೆ, ಔಷಧಿಗೆ ಇನ್ವೆಸ್ಟ್ ಮಾಡಬೇಕು. ಅಕಸ್ಮಾತ್ ಅಡ್ಮಿಟ್ ಮಾಡಿದ್ರೆ ಲಕ್ಷಾಂತರ ರೂಪಾಯಿ ಬಿಲ್ ಮಾಡ್ತಾರೆ. ಔಷಧಿ ಇಲ್ಲದೇ, ಟಾನಿಕ್ ಇಲ್ಲದೇ, ಇಂಜೆಕ್ಷನ್ ಇಲ್ಲದೇ, ಆಪ್ರೇಷನ್ ಇಲ್ಲದೇ, ಎಲ್ಲವೂ ಔಷಧಿ ಇಲ್ಲದೇ ಕ್ಯೂರ್ ಮಾಡೋಂಥದ್ದು ವಿದ್ಯೆ ಸಾವಿರಾರು ವರ್ಷದಿಂದನೇ ಇತ್ತು. ಅದೇ ಮರ್ಮ ವಿದ್ಯೆ ಅಂತ. ಆ ವಿದ್ಯೆನ ನಾನು 29, 30, 31ನೇ ತಾರೀಕು ಮಾರ್ಚಿ ತಿಂಗಳಲ್ಲಿ ಹೇಳ್ಕೊಡ್ತಾ ಇದ್ದೀನಿ.
ನನ್ನ ಜೊತೆಲಿ 3 ಡೇಸ್ ಇರಬೇಕು. ನಾವೇ ಉಳ್ಕೊಳ್ಳೋಕ್ಕೆ ವಸತಿ ಸೌಕರ್ಯ, ಊಟ, ತಿಂಡಿ, ಪುಸ್ತಕ, ಟ್ರೈನಿಂಗ್ ಇದಿಷ್ಟು ಕೂಡ ನಾನು ಕೊಡ್ತಾಯಿದ್ದೀನಿ. 29, 30, 31ನೇ ತಾರೀಕು ಈ ತಿಂಗಳಲ್ಲಿ ಈ ಕೋರ್ಸ್ ಮಾಡ್ತಾಯಿದ್ದೀನಿ. ನನಗೂ ಕಾಯಿಲೆ ಇದೆ, ನಾನು ಕ್ಯೂರ್ ಮಾಡ್ಕೋಬೇಕು. ನಮ್ಮ ಮನೆಯವರೆಲ್ಲ ರೋಗಿಷ್ಟ್ರು, ಅವ್ರಿಗೂ ಕ್ಯೂರ್ ಮಾಡಬೇಕು. ಔಷಧಿ ಇಲ್ದೇ, ಆಪ್ರೇಷನ್ ಇಲ್ದೇ, ಮತ್ತು ಎಲ್ಲ ಕಲ್ತ ಮೇಲೆ ನಾನು ಕೂಡ ಒಂದು ಸಪ್ರೇಟ್ ಕ್ಲಿನಿಕ್ ಓಪನ್ ಮಾಡಿ ಔಷಧಿ ಇಲ್ಲದೆ, ಆಪ್ರೇಷನ್ ಇಲ್ದೇ ಎಲ್ರಿಗೂ ರೋಗನ ನಿವಾರಣೆ ಮಾಡಬೇಕು ಅನ್ನೋ ಆಸೆ ಇದ್ದರೆ ಕೆಳಗಡೆ ತೋರಿಸ್ತಾ ಇದ್ದೀನಿ ನೋಡಿ ಲಿಂಕು, workshop.lakshmisrinivas.in ಅಂತ. ಈ ಲಿಂಕ್ಗೆ ನೀವು ಓಪನ್ ಮಾಡಿ ಜಾಯ್ನ್ ಆಗ್ಬೋದು. 3 ದಿನದ ಕ್ಲಾಸ್ ಇದು. ಎಲ್ಲ ಭಾಳ ವಿಶೇಷವಾಗಿ ಈ ವಿದ್ಯೆ ಕಲಿಸ್ತಾ ಇದ್ದೀನಿ. ಈ ಕ್ಲಾಸ್ಗೆ ಯಾರು ಜಾಯ್ನ್ ಆಗ್ತಾರೋ ಅವರಿಗೆ ನನ್ನ ಕಡೆಯಿಂದ ಒಂದು ಫ್ರೀ ವಿದ್ಯೆ ಹೇಳ್ಕೊಡ್ತೀನಿ. ಒಂದು ಫ್ರೀಯಾಗಿ ಒಂದು ವಿದ್ಯೆ ಲಯ ಯೋಗ ಅಂತೇಳಿ. ಹಠಯೋಗದಲ್ಲಿ ಇದೊಂದು ಯೋಗ, ಲಯ ಯೋಗ. ಲಯ ಅಂದರೆ ನಾಶ ಮಾಡೋದು ಅಂತ. ನಮ್ಮ ಪೂರ್ವ ಜನ್ಮದ ದಾರಿದ್ರ್ಯ, ಶಾಪ, ಪಾಪಗಳನ್ನೆಲ್ಲ ನಾಶ ಮಾಡೋ ಒಂದು ಬೇಸಿಕ್ ಕಾನ್ಸೆಪ್ಟ್ಸನ್ನು ನಾನು ಈ ಒಂದು ಕೋರ್ಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ, ಲಯ ಯೋಗ ಅಂಥೇಳಿ. ಈ ಒಂದು ವಿದ್ಯೆ ಭಾಳ ವಿಶೇಷವಾದದ್ದು. ನಮ್ಮ ಜಾತಿಯವನಲ್ಲ ಅಂತ ಹೇಳ್ಕೊಡ್ತಿರ್ಲಿಲ್ಲ, ನಮ್ಮ ಧರ್ಮದವನಲ್ಲ ಇವನು ಅಂತ ಹೇಳ್ಕೊಡ್ತಿಲ್ಲ. ಇವನಿಗೇನೋ ಹೇಳ್ಕೊಟ್ರೆ ನನಗೆ ಕಾಂಪಿಟೇಷನ್ ಆಗಿಬಿಡ್ತಾನೆ, ನನಗೆ ಎದುರಾಳಿ ಆಗ್ತಾನೆ ಅಂತೇಳಿ ಈ ವಿದ್ಯೆ ಯಾರಿಗೂ ಹೇಳ್ಕೊಡ್ದು ಹಾಗೆ ನಾಶ ಆಗ್ತಾ ಬಂತು. ಅದನ್ನೆಲ್ಲ ಬಿಟ್ಟು ನಾನು ಕಲ್ಸೋಕ್ಕೆ ಇದ್ದೀನೀಗ. ಮನೆಗೊಬ್ಬ ವೈದ್ಯನಾಗಬೇಕು ಅಂತ ಆಸಕ್ತಿ ಇರೋರು ಬೇಗ ಈ ಸ್ಕ್ರೀನ್ ಮೇಲೆ ತೋರೋ ಲಿಂಕ್ಗೆ ಲಾಗಿನ್ ಆಗಿ ಅಡ್ಮಿಷನ್ ಮಾಡ್ಕೊಳ್ಳಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ನಮ್ಮ ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಅವ್ರಿಗೆ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತ ಫೇಸ್ಬುಕ್ಕಲ್ಲಿ ಒಂದೇ ಅಕೌಂಟು, ಅಲ್ಲದೆ ಟ್ವಿಟ್ಟರು, ಲಿಂಕ್ಡ್ಇನ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಕೂಡ ಇದೆ. ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಆಮೇಲೆ ಅಪಾಯಿಂಟ್ಮೆಂಟ್ಸ್ ಬೇಕು ಇದ್ದವರು www.lakshmisrinivas.in ಅಂತ ಲಾಗಿನ್ ಆಗಿ ನೀವೇ ಅಪಾಯಿಂಟ್ಮೆಂಟ್ಸ್ ತೊಗೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.